ಈ ಸಮಯ ನಾವು ಪರಲೋಕದ ದಾರಿ ಮತ್ತು ಅರಣ್ಯದ ದಾರಿ ಎಂಬ ವಿಷಯದೊಂದಿಗೆ ದೇವರ ವಾಕ್ಯವನ್ನು ಕಲಿಯೋಣ ಹಾಗೂ ಸತ್ಯವೇದದ ಮೂಲಕ ದೇವರ ಚಿತ್ತವನ್ನು ಅರ್ಥ ಮಾಡಿಕೊಳ್ಳೋಣ. ಪರಲೋಕದ ದಾರಿ ಹಾಗೂ ಅರಣ್ಯದ ದಾರಿ ಎಂಬುದು ಸತ್ಯತ್ವ ಮತ್ತು ನೆರಳಿನ ರೀತಿ ಪರಸ್ಪರ ಸಂಬಂಧ ಹೊಂದಿದೆ. ಅರಣ್ಯದ 40 ವರ್ಷಗಳ ಇತಿಹಾಸವನ್ನು ಎಚ್ಚರವಾಗಿ ನೋಡಿದಾಗ ಪರಲೋಕವನ್ನು ಪ್ರವೇಶಿಸಲು ಯಾವ ರೀತಿಯ ಅಡಚಣೆ ಬರುತ್ತದೆ ಎಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. 3500 ವರ್ಷಗಳ ಹಿಂದೆ ದೇವರ ಅನುಗ್ರಹದಿಂದ ಮೋಶೆ ಇಸ್ರಾಯೇಲರನ್ನು ರಕ್ಷಿಸಿದನು ಹಾಗೂ ನಂತರ ಅವರು 40 ವರ್ಷಗಳ ಕಾಲ ಅರಣ್ಯದಲ್ಲಿ ವಾಸಿಸಿದರು. 40 ವರ್ಷಗಳ ಕಾಲ ಅರಣ್ಯದಲ್ಲಿ ಜೀವಿಸಿ ಕಾನಾನನ್ನು ಪ್ರವೇಶಿಸುವಾಗ ಯಾವುದು ಮುಖ್ಯ ಅಡಚಣೆಯಾಗಿತ್ತು ಎಂದು ಸತ್ಯವೇದದಲ್ಲಿ ದಾಖಲಾಗಿದೆ? ಅದು ಗುಣಗುಟ್ಟುವುದು. ಜನರು ಯಾವಾಗ ಗುಣಗುಟ್ಟಿದ್ದರು? ಎಲ್ಲವೂ ಚೆನ್ನಾಗಿ ನಡೆಯುತ್ತಿದ್ದಾಗ ಅವರು ಗುಣಗುಟ್ಟಿದ್ದಾರಾ? ಇಲ್ಲ. ಆ ಸಮಯದಲ್ಲಿ ಅದು ಹೊರಗೆ ಬರುವುದಿಲ್ಲ. ಜನರು ಗುಣಗುಟ್ಟುವ ಕಾರಣದ ಕುರಿತು ಯೋಚಿಸಿದಾಗ ಅವರು ದೇವರ ವಾಕ್ಯಗಳನ್ನು ಕೊಟ್ಟಂತೆ ಹಿಂಬಾಲಿಸಲು ಇಷ್ಟವಿಲ್ಲದಾಗ ಗುಣಗುಟ್ಟುತ್ತಾರೆ. ಇನ್ನೊಂದು ಮಾತಿನಲ್ಲಿ ಹೇಳಿದರೆ, ಅವಿಧೇಯತೆಯು ಗುಣಗುಟ್ಟುವುದರ ಮೂಲವಾಗಿದೆ. ನೀವು ಇದನ್ನು ಮಾಡಬೇಕೆಂದು ದೇವರು ಬಯಸಿದಾಗ ನೀವು ನನಗೆ ಅದು ಉತ್ತಮವಾಗಿ ಕಾಣುತ್ತದೆ ಎಂದು ಯೋಚಿಸಿದರೆ ಆಗ ನೀವು ಗುಣಗುಟ್ಟುತ್ತೀರಾ. ಏಕೆಂದರೆ ಈ ದಾರಿಯಲ್ಲಿ ಹೋಗಲು ನಿಮ್ಮನ್ನೇ ನೀವು ಬಲವಂತ ಮಾಡಬೇಕಾಗುತ್ತದೆ. ನೀವು ಗುಣಗುಟ್ಟುತ್ತೀರಾ ಮತ್ತು ನಿಮಗೆ ಅಸಮಾಧಾನವಾಗುತ್ತದೆ. ಕೊನೆಯಲ್ಲಿ ಇಸ್ರಾಯೇಲರು ಬಯಸಿದಂತೆ ಅವರು ಅರಣ್ಯದಲ್ಲಿ ಸಮಾಧಿಯಾಗುವಂತೆ ದೇವರು ಮಾಡಿದರು. ನಾವು ನಂಬಿಕೆಯ ಅರಣ್ಯದಲ್ಲಿ ನಡೆದು ಹೋದ ನಂತರ ನಿತ್ಯ ಪರಲೋಕ ರಾಜ್ಯವನ್ನು ತಲುಪಬಹುದು ಎಂಬುದು ಈ ಕಾಲದಲ್ಲಿ ದೇವರ ಯೋಜನೆಯಾಗಿದೆ. 1 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ನಾವು ಅವರು ನಡೆದ ಮಾರ್ಗದಲ್ಲಿ ನಡೆಯಬಾರದು ಎಂದು ಹೇಳುತ್ತದೆ. 3500 ವರ್ಷಗಳ ಹಿಂದೆ ನಿಮ್ಮ ಪೂರ್ವಜರು ಆ ರೀತಿ ಜೀವಿಸಿ ಎಲ್ಲರೂ ಅರಣ್ಯದಲ್ಲಿ ನಾಶವಾದರು. ನೀವು ಅವರ ಉದಾಹರಣೆಗಳನ್ನು ಹಿಂಬಾಲಿಸಬಾರದು. ಅವರು ಮಾಡಿದಂತೆ ನೀವು ಮಾಡಬೇಡಿ. ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ. ನಾವು ನಂಬಿಕೆಯೊಂದಿಗೆ ಯಾವಾಗಲೂ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕು ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ಅವರು ದೇವರ ಚಿತ್ತಕ್ಕೆ ವಿಧೇಯರಾಗದಿದ್ದಾಗ ಅವರು ಗುಣಗುಟ್ಟಿದರು, ದೂರು ನೀಡಿದರು ಮತ್ತು ಅವಿಧೇಯರಾದರು. ನಾವು ಕೊನೆ ದಿನಗಳಲ್ಲಿ ಪರಲೋಕಕ್ಕೆ ಹೋಗಲು ಬಯಸುವ ಪರಲೋಕದ ಜನರು. ನಮ್ಮ ಪರಲೋಕದ ದಾರಿಯು ಅವರ ಅರಣ್ಯದ ದಾರಿಯಂತೆ ಇರಬಾರದು. ದೈಹಿಕ ತತ್ವ ಮತ್ತು ಆಧ್ಯಾತ್ಮಿಕ ತತ್ವವು ಒಂದೇ ರೀತಿಯಾಗಿದೆ. 1 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ಯಾವ ವಿಷಯವನ್ನು ಒತ್ತಿ ಹೇಳುತ್ತದೆ ಎಂದು ನೋಡೋಣ. ಹಾಗಾಗಿ ನಾವು ಅವರ ಮಾರ್ಗಗಳನ್ನು ಅನುಸರಿಸುವುದಿಲ್ಲ. ಅಧ್ಯಾಯ 10 ವಚನ 1. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು. ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹಾರಾಧಕರಾಗಬೇಡಿರಿ. ಅರಣ್ಯದಲ್ಲಿ ನಡೆದ ಮುಖ್ಯ ಘಟನೆಗಳನ್ನು ಕೇಳಿದಾಗ ಅದು ನಾವು ಅವರ ಮಾರ್ಗಗಳನ್ನು ಪುನರಾವರ್ತಿಸಬಾರದು ಎಂದು ಹೇಳುತ್ತದೆ. ವಚನ 11ಕ್ಕೆ ಹೋಗೋಣ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೂ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಇಂದು ಪರಲೋಕದ ದಾರಿ ಮತ್ತು ಅರಣ್ಯದ ದಾರಿ ಎಂಬ ವಿಷಯದ ಮೂಲಕ ದೇವರ ವಾಕ್ಯಗಳಿಗಿಂತ ನಮ್ಮ ಅವಿಧೇಯತೆಯ ಆಲೋಚನೆಗಳು ಬಲವಾದಾಗ
ಅರಣ್ಯದಲ್ಲಿ ಸಂಭವಿಸಿದ ಅದೇ ಸಮಸ್ಯೆಗಳು ಈಗಲೂ ಸಂಭವಿಸುತ್ತವೆ. 이런 문제들이 계속 ಅದರ ಕುರಿತು ಹೆಚ್ಚಾಗಿ ಸತ್ಯವೇದದಲ್ಲಿ ನೋಡೋಣ. 그 문제에 대한 답을 한번 찾아가 보도록 하겠습니다. ಇಬ್ರಿಯರಿಗೆ ಅಧ್ಯಾಯ 3 ವಚನ 18ಕ್ಕೆ ಹೋಗೋಣ. 또 ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅರಣ್ಯದ ದಾರಿಯಲ್ಲಿ ನಡೆದು ಕಾನಾನನ್ನು ಪ್ರವೇಶಿಸುವುದನ್ನು ಸತ್ಯವೇದವು ಪರಲೋಕವನ್ನು ಪ್ರವೇಶಿಸುವುದಾಗಿ ಸೂಚಿಸುತ್ತದೆ. ಆಧ್ಯಾತ್ಮಿಕವಾಗಿ ಹೇಳಿದರೆ ಪರಲೋಕ ಪ್ರವೇಶಿಸುವುದನ್ನು ವಿಶ್ರಾಂತಿಗೆ ಪ್ರವೇಶಿಸುವುದು ಎಂಬುದಾಗಿ ಸಹ ವಿವರಿಸಲಾಗಿದೆ. ನನ್ನ ವಿಶ್ರಾಂತಿಯಲ್ಲಿ ಅಂದರೆ ಪರಲೋಕವನ್ನು ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? 순종치 ಅವಿಧೇಯರನ್ನು ಕುರಿತಲ್ಲವೇ? 아니하라고 했습니다. 이로보 ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. 믿음을 가지고 ನಾವು ನಂಬಿಕೆ ಇಲ್ಲದೆ ಎಲ್ಲವನ್ನು ನೋಡಿದರೆ ನಾವು ಎಂದಿಗೂ ವಿಧೇಯರಾಗಲು ಸಾಧ್ಯವಿಲ್ಲ. 2000 ವರ್ಷಗಳ ಹಿಂದೆ ಯೇಸು ಶರೀರದಲ್ಲಿ ಭೂಮಿಗೆ ಬಂದಾಗ 오셨을 때에도 ಆ ಸಮಯದಲ್ಲಿದ್ದ ಫರಿಸಾಯರು, ನ್ಯಾಯಶಾಸ್ತ್ರಿಗಳು ಮತ್ತು ಅಧಿಕಾರಿಗಳಿಗೆ ಯೇಸುವಿನಲ್ಲಿ ನಂಬಿಕೆ ಇರಲಿಲ್ಲ. ಯೇಸು ಮಾಡುತ್ತಿದ್ದಕ್ಕೆಲ್ಲ ಅವರು ಯಾವಾಗಲೂ ಆಕ್ಷೇಪಿಸುತ್ತಿದ್ದರು. ಯೇಸು ನಾನು ಇದನ್ನು ಮಾಡುವೇನು ಎಂದು ಹೇಳಿದಾಗ ಅವರು ಅದನ್ನು ಆಕ್ಷೇಪಿಸಿ ಪ್ರಶ್ನಿಸುತ್ತಿದ್ದರು. 그래서 예수님께서 ಆದ್ದರಿಂದಲೇ ಯೇಸು ಅವರ ಕಾರ್ಯಗಳ ಕುರಿತು ನರಕ ದಂಡನೆಗೆ ಹೇಗೆ ತಪ್ಪಿಸಿಕೊಂಡಿರಿ ಎಂದು ಹೇಳಿದರು. 하셨습니다. 뿐만 아니라 ಆದರೂ ಸತ್ಯದಲ್ಲಿದ್ದ ಅಪೊಸ್ತಲರು ಸಹ ಕೆಲವೊಮ್ಮೆ 조차도 때로는 ತಮ್ಮದೇ ಆದ ವಿಚಾರಗಳನ್ನು ಆಗ್ರಹಿಸುತ್ತಾ 그런 일조차 ಯೇಸುವಿನ ಕೆಲಸಕ್ಕೆ ತೊಂದರೆ ಉಂಟು ಮಾಡಿದರು. 개입식에서 문제를 좀 일으켰던 그런 부분들도 없잖아 있었죠. 우리가 이런 ನಾವು ಇತಿಹಾಸವನ್ನು ಹಿಂದೆ ನಡೆದ ಸಂಗತಿಗಳೆಂದು ಪರಿಗಣಿಸಬಾರದು. 오늘날 우리의 ಅದು ಇಂದು ನಮಗೆ ಪಾಠವೆಂಬಂತೆ ಸ್ವೀಕರಿಸಬೇಕು. 2000 ವರ್ಷಗಳ ಹಿಂದೆ ಅಪೊಸ್ತಲರು ಯೇಸುವಿನ ಕುರಿತು ಈ ರೀತಿಯ ತಪ್ಪು ಗ್ರಹಿಕೆಯನ್ನು ಹೊಂದಿದ್ದರು ಎಂದು ನಾವು ಯೋಚಿಸುವುದಾದರೆ 그런 부분이 있다라고 한다면 ಹಾಗೂ ನಮಗೂ ಅದೇ ರೀತಿಯ ಆಲೋಚನೆಗಳಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು. 2000 ವರ್ಷಗಳ ಹಿಂದೆ ನಡೆದ ಅನೇಕ ಕಥೆಗಳಲ್ಲಿ ಇದೂ ಸಹ ಒಂದಾಗಿದೆ ಎಂದು ಯೋಚಿಸಿದರೆ ಆಗ ನಮಗೆ ಸತ್ಯವೇದದಲ್ಲಿ ಕಲಿಯಲು ಏನೂ ಇರುವುದಿಲ್ಲ. 오늘 ನಮಗೆ ದೇವರಲ್ಲಿ ನಂಬಿಕೆ ಇಲ್ಲದಿದ್ದರೆ ನಾವು ವಿಧೇಯತೆಯ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ ಎಂದು ಇಂದು ನಾವೆಲ್ಲರೂ ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕೆಂದು ಬಯಸುತ್ತೇನೆ. 보는 시간이 되었으면 좋겠습니다. ಯೋಹಾನ ಅಧ್ಯಾಯ 13 ವಚನ 1ಕ್ಕೆ ಹೋಗೋಣ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳುಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಅವರು ಊಟಕ್ಕೆ ಕೂತುಕೊಂಡಿದ್ದರು. ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯೋತ ಯೂದನ ಮನಸ್ಸಿನಲ್ಲಿ ಯೇಸುವನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದ್ದನು. ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು ಹೋದಿದ್ದ ಮೇಲ್ಹೋದಿಕೆಯನ್ನು ತೆಗೆದಿಟ್ಟು ಕೈ ಪಾವುಡವನ್ನು ತಕೊಂಡು ನಡುವಿಗೆ ಕಟ್ಟಿಕೊಂಡನು. ಆಗ ಬೋಗುಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಳುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವುಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದನು. ಹೀಗೆ ಸೀಮೋನ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, 이 베드로는 ಸ್ವಾಮಿ, ನೀನು ನನ್ನ ಕಾಳುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. ಖಂಡಿತವಾಗಿ ಪೇತ್ರನು ಯೇಸುವನ್ನು ಗೌರವಿಸಿದನು. ಆದರೆ ಯೇಸು ಮಾಡುತ್ತಿರುವುದನ್ನು ಅವನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಅದಕ್ಕಾಗಿಯೇ ಕೆಲವೊಮ್ಮೆ ತನ್ನ ಸ್ವಂತ ಆಲೋಚನೆಗಳಿಂದ ತೀರ್ಪು ಮಾಡುತ್ತಿದ್ದನು ಎಂಬ ಉದಾಹರಣೆಗಳನ್ನು ಸತ್ಯವೇದದಲ್ಲಿ ನೋಡಬಹುದು. 등장하는데요. ವಚನ 6. ಹೀಗೆ ಸೀಮೋನ ಪೇತ್ರನ ಬಳಿಗೆ ಬರಲು ಇವನು ಆತನಿಗೆ, ಸ್ವಾಮಿ, ನೀನು ನನ್ನ ಕಾಳುಗಳನ್ನು ತೊಳೆಯಬೇಕೇ ಎಂದು ಹೇಳಿದನು. 하시는 ಬೇರೆ ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದರು. ಆದರೆ ಪೇತ್ರನು ಯೇಸುವನ್ನು ಆಳವಾದ ಗೌರವದಿಂದ ಪರಿಗಣಿಸಿದನು. 극진히 또 생각하다 보니까 ಆದ್ದರಿಂದ ಅವನು, ಯೇಸು ನನ್ನ ಕಾಳುಗಳನ್ನು ತೊಳೆಯುವುದು ಸರಿಯೇ? ಬದಲಾಗಿ ನಾನು ಅವರ ಕಾಳುಗಳನ್ನು ತೊಳೆಯುವುದು ಸರಿಯಲ್ಲವೇ ಎಂದು ಯೋಚಿಸಿದನು. 예수 ಹಾಗಾಗಿ ಅವನು ತನ್ನ ಆಲೋಚನೆಯನ್ನು ಯೇಸುವಿಗೆ ಹೇಳಿದನು. 7절입니다. ವಚನ 7. 가로사대 ಅದಕ್ಕೆ ಯೇಸು, ನಾನು ಮಾಡುವುದು ಈಗ ನಿನಗೆ ತಿಳಿಯುವುದಿಲ್ಲ, ಇನ್ನು ಮೇಲೆ ನಿನಗೆ ತಿಳಿಯುವುದು ಅಂದನು. ನಾನು ಇದನ್ನೆಲ್ಲ ಒಂದು ಕಾರಣಕ್ಕಾಗಿ ಮಾಡುತ್ತಿದ್ದೇನೆ, ಆದರೆ ಇದು ಈಗ ನಿನಗೆ ತಿಳಿಯುವುದಿಲ್ಲ. ಪೇತ್ರನು, ನೀನು ನನ್ನ ಕಾಳುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಹೇಳಿದಕ್ಕೆ
ಪೇತ್ರನು ಅವಿಧೇಯತೆಯ ಉದ್ದೇಶದಿಂದ ಅದನ್ನು ಹೇಳದಿದ್ದರೂ ಅವನಿಗೆ ದೇವರ ಮಹಾನ್ ಚಿತ್ತದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಎಂಬುದು ಅವನ ಮಾತುಗಳಿಂದ ತೋರಿ ಬಂದವು. 부분이 되겠습니다. 예수께서 ಯೇಸು, 내가 ನಾನು ನಿನ್ನನ್ನು ತೊಳೆಯದಿದ್ದರೆ 너와 나는 ಏನಿಲ್ಲ, 어떤 관계가 된다고요? ನನ್ನ ಸಂಗಡ ನಿನಗೆ ಪಾಳಿಲ್ಲ ಅಂದನು. ಆಗ ಪೇತ್ರನಿಗೆ ಮತ್ತೆ ಆಶ್ಚರ್ಯವಾಯಿತು. ಅದು ಎಷ್ಟು ಮುಖ್ಯ ಎಂದು ಪೇತ್ರನಿಗೆ ತಿಳಿದಿರಲಿಲ್ಲ. ಆದರೆ ಸಾಮಾನ್ಯವಾಗಿ ಆಳುಗಳು ಮಾಡುತ್ತಿದ್ದ ಕೆಲಸವನ್ನು ಸ್ವಾಮಿ ಮಾಡುತ್ತಿದ್ದಾರೆಂದು ಅವನು ದುಃಖದಿಂದ ಹಾಗೆ ಹೇಳಿದನು. ಆದರೆ ಯೇಸು, ನಾನು ಇದನ್ನು ಮಾಡದಿದ್ದರೆ ಆತ್ಮರಕ್ಷಣೆಯ ಕಾರ್ಯದಲ್ಲಿ ನಿನಗೂ ನನಗೂ ಸಂಬಂಧವಿರುವುದಿಲ್ಲ ಎಂದು ಹೇಳಿದರು. 누가복음 ಯೇಸು ಕಳೆದು ಹೋದವರನ್ನು ಹುಡುಕಿ ರಕ್ಷಿಸಲು ಭೂಮಿಗೆ ಬಂದರು ಎಂದು ಲೂಕ ಅಧ್ಯಾಯ 19 ವಚನ 10 ಹೇಳುತ್ತದೆ. ಇದು ಕ್ರಿಸ್ತನ ಧ್ಯೇಯದ ಒಂದು ಭಾಗವಾಗಿತ್ತು. ಆತ್ಮರಕ್ಷಣೆಯನ್ನು ತರಲು ಅವರು ಇದನ್ನು ನಿರ್ವಹಿಸಬೇಕಿತ್ತು. ಪೇತ್ರನಿಗೆ ಆ ಯೋಜನೆಯ ಕುರಿತು ತಿಳಿದಿರಲಿಲ್ಲವಾದ್ದರಿಂದ ಅವನು ದೇವರ ವಾಕ್ಯಗಳಿಗೆ ಅವಿಧೇಯನಾದನು. 자세를 취했습니다. ನೀನು ನನ್ನ ಕಾಳುಗಳನ್ನು ಎಂದಿಗೂ ತೊಳೆಯಬಾರದು ಎಂದು ಪೇತ್ರನು ಒಳ್ಳೆಯ ಉದ್ದೇಶದಿಂದ ಹೇಳಿದನು. ಆದರೆ ಯೇಸು, ನಾನು ನಿನ್ನನ್ನು ತೊಳೆಯದಿದ್ದರೆ ನನ್ನ ಸಂಗಡ ಮತ್ತು ಆತ್ಮರಕ್ಷಣೆಯಲ್ಲಿ ನಿನಗೆ ಪಾಲಿಲ್ಲ ಎಂದರು. ಆಗ ಪೇತ್ರನು ಆಶ್ಚರ್ಯಗೊಂಡು ಏನು ಹೇಳಿದನು? ಹಾಗಾದರೆ ಸ್ವಾಮಿ, ನನ್ನ ಕಾಳುಗಳನ್ನು ಮಾತ್ರವಲ್ಲದೆ ನನ್ನ ಕೈಗಳನ್ನೂ ತಲೆಯನ್ನೂ ತೊಳೆಯಬೇಕು ಅಂದನು. ಅವನಿಗೆ ದೇವರ ಸಂಗಡ ಯಾವುದೇ ಪಾಲು ಇರುತ್ತಿರಲಿಲ್ಲ. ಪರಿಸಾಯರು, ನ್ಯಾಯಶಾಸ್ತ್ರಿಗಳು ಹಾಗೂ ಇಸ್ಕರಿಯೋತ ಯೂದನು ದೇವರಿಗೆ ಅವಿಧೇಯರಾಗಿ ದುಷ್ಟ ಉದ್ದೇಶದಿಂದ ಆತನ ವಿರುದ್ಧ ಹೋದರು. ಆದರೆ ಪೇತ್ರನು ಉತ್ತಮ ಉದ್ದೇಶದಿಂದ ಅದನ್ನು ಹೇಳಿದ್ದರೂ ಅವನಿಗೆ ದೇವರ ಸಂಗಡ ಯಾವುದೇ ಪಾಲು ಇರುತ್ತಿರಲಿಲ್ಲ. ನಾವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ದೇವರು ನಮ್ಮನ್ನು ಎಲ್ಲಿಗೆ ಮುನ್ನಡೆಸಿದರೂ ನಾವು ಆಮೇನ್ ಎಂದು ಹೇಳುತ್ತಾ ದೇವರ ಬೋಧನೆಯನ್ನು ಪಾಲಿಸಬೇಕಲ್ಲವೇ? ಇಸ್ರಾಯೇಲರು ವಿಶ್ರಾಂತಿಯನ್ನು ಅಂದರೆ ನಿತ್ಯ ಕಾನಾನನ್ನು ಏಕೆ ಪ್ರವೇಶಿಸಲು ಸಾಧ್ಯವಾಗಲಿಲ್ಲ ಎಂದು ಇಬ್ರಿಯರಿಗೆ 3ರಲ್ಲಿ ಬರೆಯಲಾಗಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅದಕ್ಕೆ ಕಾರಣವು ಅವಿಧೇಯತೆ ಆಗಿತ್ತು. ಹಾಗಾದರೆ ಅವರು ಏಕೆ ವಿಧೇಯರಾಗಲಿಲ್ಲ? ಅವರಿಗೆ ನಂಬಿಕೆ ಇರಲಿಲ್ಲ. ವಿಧೇಯತೆಯು ನೇರವಾಗಿ ನಂಬಿಕೆಗೆ ಸಂಬಂಧಿಸಿದೆ. 2000 ವರ್ಷಗಳ ಹಿಂದೆ ಹಾಗೂ 3500 ವರ್ಷಗಳ ಹಿಂದೆ ಮೋಶೆಯ ಸಮಯದಲ್ಲಿ ನಡೆದ ಸಂಗತಿಗಳ ಮೂಲಕ ದೇವರು ನಮಗೆ ಪಾಠವನ್ನು ತೋರಿಸಿದ್ದಾರೆ. ಹಾಗಾಗಿ ನಾವು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಯಾವ ರೀತಿಯ ಮನೋಭಾವವನ್ನು ಹೊಂದಿರಬೇಕು ಎಂಬುದನ್ನು ಕಲಿಯಬಹುದು. 성령과 신 ನಾವೆಲ್ಲರೂ ಆತ್ಮನು ಮತ್ತು ಮದಲಗಿತ್ತಿಯಿಂದ ಕರೆಯಲ್ಪಟ್ಟಿದ್ದೇವೆ. ಆದ್ದರಿಂದ ನಾವು ಸತ್ಯದಲ್ಲಿದ್ದೇವೆ. 그렇다면 ದೇವರು ಆದಿಯಿಂದಲೇ ಅಂತ್ಯವನ್ನು ನೋಡುತ್ತಾರೆ. 우리 자녀 ದೇವರು ತನ್ನ ಮಕ್ಕಳನ್ನು ರಕ್ಷಣೆಗೆ ಮುನ್ನಡೆಸುತ್ತಾರೆ. ಹಾಗಾದರೆ 모든 시온 ಚಿಯೋನಿನ ಮಕ್ಕಳೆಲ್ಲರೂ ಮುನ್ನಡೆಸಿದಲೆಲ್ಲ ಎಂಬುದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ದೇವರನ್ನು ಹಿಂಬಾಲಿಸಲು ಹಾಗೂ ದೇವರು ಮುನ್ನಡೆಸಿದಲೆಲ್ಲ ದೇವರೊಂದಿಗೆ ಇರಲು ಸಾಕಷ್ಟು ನಂಬಿಕೆಯನ್ನು ಹೊಂದಿರಬೇಕು. ನನ್ನ ಪ್ರಕಾರ ಅದು ಸರಿಯಾದ ದಾರಿಯಲ್ಲ, ಇದು ಉತ್ತಮವಾದ ದಾರಿ ಎಂದನಿಸುತ್ತಿದೆ. ನಾವು ಇಂತಹ ಆಲೋಚನೆಗಳನ್ನು ಹೊಂದಿದರೆ ನಾವು ಪಿಶಾಚಿನಿಂದ ಮತ್ತು ತಡೆ ಮಾಡುವವರಿಂದ ಮೋಸಗೊಳ್ಳುತ್ತೇವೆ. ಆಗ ನಮ್ಮ ಆತ್ಮಗಳು ದಣಿದು ಆಯಾಸಗೊಳ್ಳುತ್ತದೆ. ಹಾಗಾಗಿ ನಾವು ಕೊನೆಯಲ್ಲಿ ದುಃಖಕರವಾಗಿ ಸತ್ಯವನ್ನು ಕಳೆದುಕೊಳ್ಳುತ್ತೇವೆ. 나을 수밖에 없는 것입니다. 우리는 ಅಪೊಸ್ತಲ ಯೋಹಾನನು, ಪರಲೋಕದ ತಂದೆ ಮತ್ತು ತಾಯಿ ನಮ್ಮನ್ನು ಮುನ್ನಡೆಸಿದಲೆಲ್ಲ ನಾವು ಹಿಂಬಾಲಿಸುವ ದರ್ಶನವನ್ನು ನೋಡಲಿಲ್ಲವೇ? 천국길 ಪರಲೋಕದ ದಾರಿ ಮತ್ತು ಅರಣ್ಯದ ದಾರಿಯೂ ಒಂದೇ ಆಗಿದೆ. ಒಂದು ಸತ್ಯತ್ವವಾಗಿದೆ ಮತ್ತು ಇನ್ನೊಂದು ಅದರ ಛಾಯೆಯಾಗಿದೆ. 3500 ವರ್ಷಗಳ ಹಿಂದೆ ಸಂಭವಿಸಿದ ಸಂಗತಿಗಳು ಈ ಪವಿತ್ರಾತ್ಮನ ಕಡೆ ಕಾಲದಲ್ಲಿ ಸಂಭವಿಸಿದಾಗ ಅದರಿಂದ ನಾವು ತಪ್ಪಿಸಿಕೊಳ್ಳಬೇಕೆಂದು ಹೇಳುವ ಛಾಯೆಯಾಗಿದೆ. ದೇವರು ಅದನ್ನು ಮೊದಲೇ ನಮಗೆ ತಿಳಿಸಿದ್ದಾರೆ. 대목 지금 보고 있습니다. ಪ್ರಕಟಣೆ ಅಧ್ಯಾಯ 14 ವಚನ 4ಕ್ಕೆ ಹೋಗೋಣ. 이 사람 ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. 정절이 있는 자라 ಇವರು ಕನ್ಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರು ಇವರು ಏನು ಮಾಡುವರು? ಆತನ ಹಿಂದೆ ಹೋಗುವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದರು. ಅವರು ಯಜ್ಞದ ಕುರಿ ಹೋದಲೆಲ್ಲ ಹಿಂಬಾಲಿಸಲು ಸಾಧ್ಯ, ಏಕೆಂದರೆ ಅವರಿಗೆ ಕ್ರಿಸ್ತನಲ್ಲಿ ಸಂಪೂರ್ಣ ನಂಬಿಕೆ ಇದೆ. ಅವರಿಗೆ ನಂಬಿಕೆ ಇರುವುದರಿಂದ
ಅವರು ದೇವರ ಮೇಲೆ ಭರವಸೆ ಇಡಬಹುದು ಅಲ್ಲವೇ? 그래서 ಆದ್ದರಿಂದಲೇ ನಮಗೆ ಮಾಡಲು ಹೇಳಿರುವ ಕೆಲಸವನ್ನು ಮಾಡುವುದು, ನಮಗೆ ಮಾಡಬಾರದೆಂದು ಹೇಳಿರುವ ಕೆಲಸವನ್ನು ಮಾಡದಿರುವುದು ಒಳ್ಳೆಯದು. 영원한 천국길로 ದೇವರ ಬೋಧನೆಗಳು ನಮ್ಮನ್ನು ಪರಲೋಕಕ್ಕೆ ಮುನ್ನಡೆಸುವ ದೇವರ ಪವಿತ್ರ ಚಿತ್ತವನ್ನು ಒಳಗೊಂಡಿದೆ. 히브리서 4장 ಇಬ್ರಿಯರಿಗೆ ಅಧ್ಯಾಯ 4 ವಚನ 6 ನೋಡೋಣ. ಹೀಗಿರಲಾಗಿ ಆ ವಿಶ್ರಾಂತಿಯಲ್ಲಿ ಕೆಲವರು ಸೇರಬೇಕೆಂಬುವ ಮಾತು ಇನ್ನೂ ಇರುವುದರಿಂದಲೂ ಮೊದಲು ಶುಭ ವರ್ತಮಾನವನ್ನು ಕೇಳಿದವರು ಅವರು ಮೊದಲು ಸುವಾರ್ತೆಯನ್ನು ಕೇಳಿದರು, ಅದರಲ್ಲಿ ಸೇರಲಿಲ್ಲ. ಏಕೆಂದರೆ ಅವಿಧೇಯರಾದ ಕಾರಣ ಅದರಲ್ಲಿ ಸೇರದೆ ಹೋದದರಿಂದಲೂ. ವಚನ 7. ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದಾನೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಇದು ಯೆಹೋಶುವನು ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ಮುನ್ನಡೆಸಿದ ಇತಿಹಾಸವನ್ನು ವಿವರಿಸುತ್ತದೆ. 내용을 가지고 ಈ ಕಾಲದಲ್ಲೂ ನಾವು ಮೊದಲು ಸುವಾರ್ತೆಯನ್ನು ಸ್ವೀಕರಿಸಿದರೂ ಸಹ ದೇವರ ವಾಕ್ಯಗಳಿಗೆ ವಿಧೇಯರಾಗದಿದ್ದರೆ, ದೇವರ ವಾಕ್ಯಗಳಿಗೆ ಅವಿಧೇಯರಾಗಿ ಕೊನೆಯಲ್ಲಿ ಕಾನಾನ್ ದೇಶವನ್ನು ಪ್ರವೇಶಿಸಲು ವಿಫಲರಾದವರಂತೆ ನಾವು ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುತ್ತೇವೆ. ಚಿಯೋನಿನ ಮಕ್ಕಳಾದ ನಾವು ತಂದೆಯ ಕಾಲದಲ್ಲಿ ಯೆಹೋವನ ವಾಕ್ಯಗಳನ್ನು ಅನುಸರಿಸಬೇಕು, ಮಗನ ಕಾಲದಲ್ಲಿ ಯೇಸು ಕ್ರಿಸ್ತರ ವಾಕ್ಯಗಳನ್ನು ಅನುಸರಿಸಬೇಕು, ಹಾಗೂ ಈ ಪವಿತ್ರಾತ್ಮನ ಕಾಲದಲ್ಲಿ ಹೊಸ ಹೆಸರಾದ ಕ್ರಿಸ್ತ ಅನ್ಸಾಂಗೋಂಗ್ ಮತ್ತು ಮೊದಲಿಗಿತ್ತಿಯ ವಾಕ್ಯಗಳನ್ನು ಅನುಸರಿಸಬೇಕು. ನಮ್ಮ ವಿಧೇಯತೆಯ ಫಲಿತಾಂಶವಾಗಿ ನಿತ್ಯ ಪರಲೋಕವು ನಮಗಾಗಿ ಕಾಯುತ್ತಿದೆ ಎಂದು ನಂಬಬೇಕು. 하나님에 대한 ನಮಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಇರಬೇಕು. 2000 ವರ್ಷಗಳ ಹಿಂದಿನ ಅಪೊಸ್ತಲರ ಕಾಲದ ಇತಿಹಾಸವನ್ನು ನೋಡುತ್ತಾ ನಾವು ಇದನ್ನು ಹಲವು ಬಾರಿ ಕಲಿತಿದ್ದೇವೆ. 성부시대 ತಂದೆಯ ಕಾಲದಲ್ಲಿ ಯೆಹೋವನ ವಾಕ್ಯಗಳಿಗೆ ವಿಧೇಯರಾದವರು ಆಶೀರ್ವದಿಸಲ್ಪಟ್ಟರು. 사람들이 되었고 성자 ಮಗನ ಕಾಲದಲ್ಲಿ ಯೇಸುವಿನ ವಾಕ್ಯಗಳಿಗೆ ವಿಧೇಯರಾದವರು ಆಶೀರ್ವದಿಸಲ್ಪಟ್ಟರು. ಪವಿತ್ರಾತ್ಮನ ಕಾಲದಲ್ಲೂ ಅದೇ ರೀತಿಯಾಗಿದೆ. ಈ ಪವಿತ್ರಾತ್ಮನ ಕಾಲದಲ್ಲಿ ರಕ್ಷಕರಾಗಿ ಬಂದ ಆತ್ಮನು ಮತ್ತು ಮೊದಲಿಗಿತ್ತಿಯ ವಾಕ್ಯಗಳಿಗೆ ನಾವು ಬೇರೆ ಯಾವುದೇ ಸಿದ್ಧಾಂತಗಳನ್ನು ಸೇರಿಸುವ ಅಗತ್ಯವಿಲ್ಲ. ನನ್ನ ಪ್ರಕಾರ ಈ ವಿಷಯದಲ್ಲಿ ನನಗೆ ಬಹಳ ಅನುಭವವಿದೆ. ಇದು ಈ ರೀತಿ ಕೆಲಸ ಮಾಡುತ್ತದೆ. ಈ ಲೋಕದಲ್ಲಿರುವ ವಿಷಯಗಳಿಗೆ ನೀವು ಅದನ್ನು ಹೇಳಬಹುದು, ಆದರೆ ನೀವು ಆತ್ಮರಕ್ಷಣೆಯನ್ನು ಪಡೆಯಲು ಬಯಸುವುದಾದರೆ ಅದರ ವಿಷಯ ಬೇರೆಯಾಗಿದೆ. ಆತ್ಮರಕ್ಷಣೆಯನ್ನು ಯಾರು ನಿರ್ಧರಿಸುತ್ತಾರೆ? ಆತ್ಮರಕ್ಷಣೆಯು ದೇವರ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ. ದೇವರು ಮುನ್ನಡೆಸಿದಂತೆ ಅವರ ಬೋಧನೆಗಳನ್ನು ಸಂಪೂರ್ಣವಾಗಿ ಹಿಂಬಾಲಿಸೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 28 ವಚನ 1. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಏನು ಮಾಡಿದರೆ ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ, 오늘 ಇಂದಿನ ವಿಷಯವು ಹೊತ್ತಿ ಹೇಳುವಂತೆ ನೀವು ದೇವರ ವಾಕ್ಯಗಳನ್ನು ಸಂಪೂರ್ಣವಾಗಿ ಪಾಲಿಸಿದರೆ ಏನಾಗುತ್ತದೆ? 십니까? 순종하면 내 하나님 ಆತನು ಏನು ಮಾಡುವನು? 세계 모든 민족 ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಾವು ನಿರಂತರವಾಗಿ ಆಶೀರ್ವಾದಗಳನ್ನು ಯಾವಾಗ ಸ್ವೀಕರಿಸಬಹುದು? ದೇವರ ವಾಕ್ಯಗಳನ್ನು ಸುಂದರವಾಗಿ ಪಾಲಿಸಲು ನಂಬಿಕೆ ಇದ್ದಾಗ ಸ್ವೀಕರಿಸಬಹುದು. ಇದು ಕೆಲಸ ಮಾಡುತ್ತದೆಂದು ನನಗೆ ಅನಿಸುವುದಿಲ್ಲ ಎಂದು ಹೇಳಿದರೆ ಆ ವ್ಯಕ್ತಿಗೆ ದೇವರ ಸಂಗಡ ಯಾವುದೇ ಪಾಲಿರುವುದಿಲ್ಲ. ದೇವರು ಹೇಳುವುದನ್ನೆಲ್ಲ ನಾವು ಮಾಡಬೇಕು. ದೇವರು ನಮಗೆ ಮಾಡಲು ಸಾಧ್ಯವಿಲ್ಲದ ಕೆಲಸವನ್ನು ಹೇಳುವುದಿಲ್ಲ. ಮಾಡಲು ಸಾಧ್ಯವಿಲ್ಲದ ಕೆಲಸಗಳನ್ನು ಇದನ್ನು ಮಾಡಿ ಅದನ್ನು ಮಾಡಿ ಎಂದು ದೇವರು ಆಜ್ಞಾಪಿಸುವುದಿಲ್ಲ. ಹಾಗಾದರೆ ಕೆಲವು ವಿಷಯಗಳನ್ನು ಸಾಧಿಸಲು ಮತ್ತು ಕೆಲವು ವಿಷಯಗಳನ್ನು ಸಾಧಿಸಲಾಗದಂತೆ ಮಾಡುವುದು ಯಾವುದಾಗಿದೆ? ನಮಗೆ ನಂಬಿಕೆ ಇಲ್ಲದಿರುವಾಗ ನಾವು ನಮ್ಮ ಸ್ವಂತ ಆಲೋಚನೆಗಳನ್ನು ಮುಂದೆ ಇಡುತ್ತೇವೆ. ನಮಗೆ ದೇವರಲ್ಲಿ ನಂಬಿಕೆ ಇದ್ದಾಗ ದೇವರು ನಮ್ಮನ್ನು ಸೃಷ್ಟಿಸಿ ನಮಗೆ ಜೀವ, ಬುದ್ಧಿ ಮತ್ತು ಜ್ಞಾನವನ್ನು ಕೊಟ್ಟರು ಎಂದು ಒಪ್ಪಿಕೊಳ್ಳುತ್ತೇವೆ. ದೇವರು ನಮ್ಮನ್ನು ಜೀವಿಸುವ ಜೀವಿಗಳನ್ನಾಗಿ ಮಾಡಿದರು. ಹಾಗಾಗಿ ನಾವು ಜೀವಿಸಬಹುದು ಮತ್ತು ಕೆಲಸ ಮಾಡಬಹುದು. ದೇವರು ಏನನ್ನಾದರೂ ಹೇಳಿದಾಗ ಅದನ್ನು ಸಂಪೂರ್ಣ ನಂಬಿಕೆಯಿಂದ ಪಾಲಿಸಿದರೆ ನಾವು ಎಂದಿಗೂ ದೂರುವುದಿಲ್ಲ, ನಾವು ಎಂದಿಗೂ ಗುಣಗುಟ್ಟುವುದಿಲ್ಲ. 불평도 있을 수 없습니다. ಆದರೆ ನಾವು ನನ್ನ ಆಲೋಚನೆಯು ದೇವರ ಆಲೋಚನೆಗಿಂತ ಉತ್ತಮವಾಗಿ ಕಾಣುತ್ತದೆ ಎಂದು ಭಾವಿಸಿದರೆ 자신보다
ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ನಾವು ದೇವರನ್ನು ನಮಗಿಂತ ಕೆಳಗೆ ಇಟ್ಟರೆ ಅನೇಕ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ. ನಾವು ವಿಧೇಯರಾದರೂ ಅದು ಸಂತೋಷದಾಯಕ ವಿಧೇಯತೆಯಾಗುವುದಿಲ್ಲ. ವಿಧೇಯರಾಗಲು ನಮ್ಮನ್ನೇ ನಾವು ಬಲವಂತ ಮಾಡುತ್ತೇವೆ. ಆಗ ನಾವು ದೂರು ಕೊಡುತ್ತೇವೆ ಮತ್ತು ಗುಣುಗುಟ್ಟುತ್ತೇವೆ. ಕಾನಾನಿನ ಅರಣ್ಯದ ದಾರಿಯಲ್ಲಿ ನಡೆಯುವಾಗ ನಾವು ಅಸಮಾಧಾನಗೊಂಡು ದೂರುತ್ತೇವೆ. ಇಸ್ರಾಯೇಲರು ಆ ದಾರಿಯಲ್ಲಿ ಸಂತೋಷದಿಂದ ನಡೆಯುತ್ತಾ ಇದು ದೇವರು ಸಿದ್ಧ ಮಾಡಿರುವ ಆತ್ಮರಕ್ಷಣೆಯ ದಾರಿಯಾಗಿದೆ ಎಂದು ಯೋಚಿಸಿದ್ದರೆ ಪ್ರಯಾಣವು 40 ವರ್ಷಗಳಾಗುತ್ತಿರಲಿಲ್ಲ, ಆದರೆ 10 ದಿನಗಳಲ್ಲೇ ಕೊನೆಗೊಳ್ಳುತ್ತಿತ್ತು. ಅದು ದೂರವಿದೆ ಎಂದು 40 ವರ್ಷಗಳು ತೆಗೆದುಕೊಳ್ಳಲಿಲ್ಲ. ಅದು ಸ್ವಲ್ಪ ದೂರದಲ್ಲಿದ್ದರೂ 40 ವರ್ಷಗಳನ್ನು ತೆಗೆದುಕೊಂಡಿತ್ತು, ಏಕೆಂದರೆ ಅರಣ್ಯದಲ್ಲಿ ದೇವರು ಅವರಿಗೆ ಆಧ್ಯಾತ್ಮಿಕವಾಗಿ ತರಬೇತಿ ಕೊಡುತ್ತಿದ್ದರು. ದೇವರ ವಾಕ್ಯಗಳಿಗೆ ವಿಧೇಯರಾಗುವುದು ಅವರ ತರಬೇತಿಯ ಒಂದು ಭಾಗವಾಗಿತ್ತು. ವಿಧೇಯತೆಯ ಫಲಿತಾಂಶವಾಗಿ ನಾವು ನಿಜವಾಗಿಯೂ ಆಶೀರ್ವದಿಸಲ್ಪಟ್ಟಿದ್ದೇವೆ. ವಿಧೇಯತೆಯ ಫಲಿತಾಂಶವಾಗಿ ನಾವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಿದ್ದೇವೆ. ಅವರು ಈ ವಿಷಯಗಳನ್ನು ದಾರಿಯಲ್ಲಿ ನಿರಂತರವಾಗಿ ಅನುಭವಿಸಲೆಂದು ದೇವರು ಅವರನ್ನು ಮುನ್ನಡೆಸಿದರು. ಇಲ್ಲಿ ವಚನ 2 ಹೀಗೆ ಹೇಳುತ್ತದೆ, ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವವು. ಯಾವವೆಂದರೆ, ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನೀವು ಮನೆಯಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ, ನೀವು ಬೋಧನೆ ಮಾಡಲು ಹೋಗುವಾಗ ಮತ್ತು ಸಭೆಗೆ ಬರುವಾಗ ಆಶೀರ್ವದಿಸಲ್ಪಡುವಿರಿ. ನೀವು ಎಲ್ಲಿದ್ದರೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಎಂದು ಹೇಳಿರುವಾಗ ನೀವು ಏಕೆ ಈ ದಾರಿಯನ್ನು ಇಷ್ಟಪಡುವುದಿಲ್ಲ? ತಂದೆಯ ಕಾಲದಲ್ಲಿ ಪೂರ್ವಜರ ನಂಬಿಕೆ, 2000 ವರ್ಷಗಳ ಹಿಂದೆ ಅಪೊಸ್ತಲರ ನಂಬಿಕೆ, ಈ ಕಡೆ ಕಾಲದಲ್ಲಿ ನಮ್ಮ ನಂಬಿಕೆ. ತಂದೆ, ಮಗ ಮತ್ತು ಪವಿತ್ರಾತ್ಮನ ಕಾಲಗಳ ಕುರಿತು ಯೋಚಿಸುತ್ತಾ ಜನರು ದೇವರ ವಾಕ್ಯಗಳಿಗೆ ವಿಧೇಯರಾದಾಗ ಆಶೀರ್ವದಿಸಲ್ಪಟ್ಟರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳೋಣ. 받지 못한 사람이 없다는 이 자체를 꼭히 또 명심하시고 ಇದನ್ನು ಇಬ್ರಿಯರಿಗೆ ಅಧ್ಯಾಯ 3 ಮತ್ತು 4ರಲ್ಲಿ ಬರೆಯಲಾಗಿದೆ. ಕಾನಾನಿನ ವಿಶ್ರಾಂತಿಯಲ್ಲಿ ಸೇರಲು ವಿಫಲರಾದ ಜನರಂತೆ ನಮ್ಮಲ್ಲಿ ಯಾರೂ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ವಿಫಲರಾಗಬಾರದು. ನಾವೆಲ್ಲರೂ ವಿಧೇಯರಾಗಬೇಕು. ನಾನು ಎಷ್ಟೇ ಪ್ರಯತ್ನ ಪಟ್ಟರೂ 반드시 ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಹೇಳಿದರೆ ಅದರ ಅರ್ಥ ನೀವು ಪರಲೋಕಕ್ಕೆ ಹೋಗುವುದನ್ನು ಬಿಟ್ಟು ಕೊಡುತ್ತಿದ್ದೀರಾ ಎಂದಾಗಿದೆ. ನೀವು ಎಲ್ಲವನ್ನೂ ಮಾಡಬಹುದು. ಎಷ್ಟಾದರೂ ನಿಮಗೆ ಆ ವಿಷಯವನ್ನು ಮಾಡಲು ಇಷ್ಟವಿಲ್ಲದ ಕಾರಣ ಹಾಗೆ ಹೇಳುತ್ತೀರಾ. ನೀವು ಖಂಡಿತ ಅದನ್ನು ಮಾಡಬಹುದು. 때문에 하나님 ನಾವು ದೇವರು ಕೊಡುವ ವಾಕ್ಯಗಳನ್ನು ಸ್ವೀಕರಿಸಿ ತಕ್ಷಣ ವಿಧೇಯರಾಗಬೇಕು. ನಾವು ಅದನ್ನು ಪಾಲಿಸಬೇಕು. 준행하고 그렇게만 해버리시면 한 번이 ಪ್ರಾರಂಭದಲ್ಲಿ ಕಷ್ಟವಾಗಬಹುದು, ಆದರೆ ಅದನ್ನು ಒಮ್ಮೆ 2 ಮತ್ತು 3 ಬಾರಿ ಮಾಡಿದಾಗ ನಾವು ಸ್ವಲ್ಪ ಸ್ವಲ್ಪವಾಗಿ ಬದಲಾಗಿ ಕೊನೆಯಲ್ಲಿ ದೇವರ ಜನರಾಗುತ್ತೇವೆ. ನಾವು ದೇವರನ್ನು ಪ್ರತಿಬಿಂಬಿಸುತ್ತೇವೆ. ದೇವರು ನಮ್ಮನ್ನು ಪರಲೋಕದ ಜನರಾಗಿ ಮಾಡಿ ಆಧ್ಯಾತ್ಮಿಕವಾಗಿ ಹೊಸದಾಗಿ ಹುಟ್ಟುವ ಲೋಕಕ್ಕೆ ಮುನ್ನಡೆಸುತ್ತಾರೆ ಎಂದು ದಯವಿಟ್ಟು ನೆನಪಿನಲ್ಲಿಡಿ. ನಾವು ಆದಷ್ಟು ಯಾವುದೇ ನೆಪಗಳನ್ನು ಕೊಡದಿರೋಣ. 붙이지 마시고 ದೇವರು ವಾಕ್ಯಗಳನ್ನು ಕೊಡುವಾಗ ನಾವು ಕಾರಣ ಅಥವಾ ನೆಪಗಳು ಕೊಡಬಾರದು. ಮೋವಾಬಿನ ಅರಸನಾದ ಬಲಾಕನು ಇಸ್ರಾಯೇಲರನ್ನು ಶಪಿಸುವುದಕ್ಕೋಸ್ಕರ ಬಿಲಾಮನನ್ನು ಕರೆ ಕಳುಹಿಸಿದನು. ದೇವರು ಅವನು ಹೋಗುವುದಕ್ಕೆ ಸಮ್ಮತಿ ಕೊಡದಿದ್ದಾಗ ಅವನು ಹೋಗಬಾರದಿತ್ತು. ಆದರೆ ಅವನು ಹೋಗಲು ಕಾತುರಗೊಂಡನು. 하고 싶다 하는 ನಾನು ಹೋಗಬೇಕು ಎಂದು ಯೋಚಿಸುತ್ತಲೇ ಇದ್ದನು. ಎಲ್ಲಾ ರೀತಿಯ ನೆಪಗಳನ್ನು ಕೊಡುತ್ತಾ ಕೊನೆಯಲ್ಲಿ ಅಲ್ಲಿಗೆ ಹೋದನು. 그 말 못하는 ಮಾತು ಬರದಿದ್ದ ಕತ್ತೆ ಕೂಡ ಅವನನ್ನು ಖಂಡಿಸಿತು, ಆದರೆ ಅದೂ ಅವನನ್ನು ತಡೆಯಲಿಲ್ಲ. 끝내 이제 가게 되는 거죠. 그러다가 ಇಸ್ರಾಯೇಲರನ್ನು ಪಾಪಕ್ಕೆ ಪ್ರಲೋಭಿಸಲು ಬಿಲಾಮನು ಒಂದು ಬುದ್ಧಿವಂತ ತಂತ್ರವನ್ನು ಕೊಟ್ಟನು. 난 어떤 꾀를 제공하는 ಇಸ್ರಾಯೇಲರನ್ನು ಯೆಹೋವನಿಗೆ ದ್ರೋಹಿಗಳನ್ನಾಗಿ ಮಾಡಿದ. ಅವನನ್ನು ಸುಳ್ಳು ಪ್ರವಾದಿ ಎಂದು ಸತ್ಯವೇದದಲ್ಲಿ ಬರೆಯಲಾಗಿದೆ. 남아 있지 않습니까? ಅಂತಹ ವ್ಯಕ್ತಿ ರಕ್ಷಣೆಯನ್ನು ಸ್ವೀಕರಿಸಲು ಸಾಧ್ಯ ಎಂದು ನಿಮಗನಿಸುತ್ತದಾ? ದೇವರು ಹೋಗಬೇಡ ಎಂದು ಹೇಳಿದರೆ ನಾವು ನಾನು ಹೋಗಬಾರದು ಎಂದು ಯೋಚಿಸಬೇಕು. ಆದರೂ ಕೆಲವರು ಅವಿಧೇಯರಾಗಲು ನೆಪಗಳನ್ನು ಕೊಡುತ್ತಾರೆ.
ಎಲ್ಲರೂ ದೈಹಿಕವಾಗಿ ನಾವು ಸ್ವಲ್ಪ ನಷ್ಟವನ್ನು ಅನುಭವಿಸಿದರೂ ದೇವರ ವಾಕ್ಯವನ್ನು ಪಾಲಿಸುವುದು ಉತ್ತಮವಾಗಿದೆ. ಪರಲೋಕದ ಮಕ್ಕಳಾಗಿ ನಾವು ಯಾವಾಗಲೂ ದೇವರಿಗೆ ವಿಧೇಯರಾಗಬೇಕು. ಧರ್ಮೋಪದೇಶ ಕಾಂಡ ಅಧ್ಯಾಯ 28 ವಚನ 15. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ಏನಾಗುವವು? 이 모든 ನಿಮಗೆ ಪ್ರಾಪ್ತವಾಗುವವು. 내게 임하고 내게 미칠 것이니 ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊನವಿಗೆಗಳಿಗೂ ಅಶುಭ ಉಂಟಾಗುವುದು. 저주를 ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. 내 우양이 ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. 받고 나가도 저주를 받으리라 하고 했습니다. 우리 ಉದಯ ಕಾಲದ ಇಬ್ಬನಿಯಂತಿರುವ ಯುವ ವಯಸ್ಕರ ಸುವಾರ್ತೆ ಚಟುವಟಿಕೆಗಳನ್ನು ಕೇಳಿದಾಗ 어머니께서 ಅವರು ಪರಲೋಕದ ತಾಯಿಯ ಮಾತಿಗೆ ಹೆಚ್ಚು ಗಮನ ಕೊಡುವುದನ್ನು ಗಮನಿಸಿದೆ. 어머니께서 ತಾಯಿ, ಅಧ್ಯಕ್ಷರು ನಿಮ್ಮನ್ನು ಆಹ್ವಾನಿಸುತ್ತಾರೆ ಎಂದು ಹೇಳಿದ್ದರು. ಅದು ನಿಜವಾಗಿಯೂ ನಡೆಯುತ್ತಿದೆ. 일들이 전부 다 일어나고 있습니다. ಅವರು, ನಮ್ಮ ಪರಲೋಕದ ತಾಯಿ ಹೇಳಿದಂತೆ ನಾವು ಹೋಗಿ ಅಧ್ಯಕ್ಷರನ್ನು ಭೇಟಿಯಾಗೋಣ ಎಂದು ಹೇಳಿದರು. ಫಲಿತಾಂಶವಾಗಿ ಅನೇಕ ಅಧ್ಯಕ್ಷರು ಅವರನ್ನು ಆಹ್ವಾನಿಸಿದ್ದಾರೆ. ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಎಂದು ಬರೆಯಲಾಗಿದೆ. ಕೆಲವು ಜನರು ಆ ನಂಬಿಕೆ ಹೊಂದಿ ಕೆಲಸ ಮಾಡುತ್ತಾರೆ, ಹಾಗೂ ಇನ್ನು ಕೆಲವರು ಅದೇ ವಾಕ್ಯಗಳನ್ನು 10 ಬಾರಿ ಅಥವಾ 20 ಬಾರಿ ಕೇಳಿದರೂ ಒಂದೇ ಸ್ಥಿತಿಯಲ್ಲಿರುತ್ತಾರೆ. 사람이 있습니다. ವಾಕ್ಯಗಳಿಗೆ ಕಿವಿಗೊಡದೆ ಅವುಗಳನ್ನು ತಮ್ಮ ಹೃದಯದಲ್ಲಿ ಕೆತ್ತಿಕೊಳ್ಳದ ಜನರಿದ್ದಾರೆ. ಅವರು ಅಂದುಕೊಂಡಂತೆ ಮಾಡುತ್ತಾರೆ. ದೇವರ ಚಿತ್ತವನ್ನು ಯಾರು ಸರಿಯಾಗಿ ತಿಳಿದಿರಲು ಸಾಧ್ಯ? ದೇವರ ಅಥವಾ ನಾವಾ? 뜻을 더 잘하겠습니까? 우리가 ನಮಗೆ ಸರಿಯಾಗಿ ತಿಳಿದಿದ್ದರೆ 6월절 ಪಸ್ಕಾ ಮತ್ತು ಸಬ್ಬತ್ತನ್ನು ದೇವರಿಂದ ಕಲಿತುಕೊಳ್ಳದೆ 찾아냈어야 돼. ಅದನ್ನು ನಾವೇ ಕಂಡುಹಿಡಿಯಬೇಕಿತ್ತು, ಅಲ್ಲವೇ? 내야 안 되겠습니까? ಆದರೆ ಯಾರೂ ಅದನ್ನು ಮಾಡಲು ಸಾಧ್ಯವಿಲ್ಲ. 하지 못합니다. ಆತ್ಮರಕ್ಷಣೆಯ ಹಾದಿಗೆ ಸಂಬಂಧಿಸಿದಂತೆ ಯಾರು ಮಾತ್ರ ಜೀವವೃಕ್ಷದ ದಾರಿಯನ್ನು ತೆರೆಯಲು ಸಾಧ್ಯ? 누가 열어 주셔야 된다고요? ದೇವರು ಅನುಮತಿಸದಿದ್ದರೆ ಯಾರೂ ದಾರಿಯನ್ನು ತೆರೆಯಲು ಸಾಧ್ಯವಿಲ್ಲ. ದೇವರು, ನಾನು ಈ ರೀತಿಯಾಗಿ ಅಥವಾ ಆ ರೀತಿಯಾಗಿ ಜೀವವೃಕ್ಷದ ದಾರಿ ತೆರೆಯುವೇನು ಎಂದು ಹೇಳಿದರೆ ನಾವು ಆ ವಾಕ್ಯಗಳನ್ನು ಗೌರವಿಸಬೇಕು ಮತ್ತು ನಂಬಿಕೆಯೊಂದಿಗೆ ವಿಧೇಯತೆಯ ಜೀವನವನ್ನು ಜೀವಿಸಬೇಕು. ನೀವು ದೇವರ ವಾಕ್ಯಗಳನ್ನು ಪಾಲಿಸದಿದ್ದರೆ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗುತ್ತವೆ ಎಂದು ಸತ್ಯವೇದವು ಕಲಿಸುತ್ತದೆ. ವಚನ 16 ನೋಡೋಣ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊನವಿಗೆಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ವಿಧೇಯತೆಯ ಜೀವನಕ್ಕೂ ಮತ್ತು ಅವಿಧೇಯತೆಯ ಜೀವನಕ್ಕೂ ವ್ಯತ್ಯಾಸ ಇರುವುದರಿಂದ ನಾವು ಯಾವ ಜೀವನವನ್ನು ಆರಿಸಿಕೊಳ್ಳಬೇಕು? ನಾವು ತಂದೆಯ ಕಾಲದಲ್ಲಿ ಯೆಹೋವನ ವಾಕ್ಯಗಳಿಗೆ ಮತ್ತು ಮಗನ ಕಾಲದಲ್ಲಿ ಯೇಸುವಿನ ವಾಕ್ಯಗಳಿಗೆ ಹಾಗೂ ಪವಿತ್ರಾತ್ಮನ ಕಾಲದಲ್ಲಿ ಆತ್ಮನು ಮತ್ತು ಮದಲಗಿತ್ತಿಯ ವಾಕ್ಯಗಳಿಗೆ ವಿಧೇಯರಾಗಬೇಕು. ನಮಗೆ ಏನನ್ನಾದರೂ ಸರಿಪಡಿಸಲು ಹೇಳಿದಾಗ ನಾವು ಅದನ್ನು ಸರಿಪಡಿಸಿಕೊಳ್ಳಬೇಕು. ನಮಗೆ ಏನನ್ನಾದರೂ ಕಲಿಯಲು ಹೇಳಿದಾಗ ನಾವು ಅದನ್ನು ಕಲಿಯಬೇಕು. ನಮಗೆ ಏನನ್ನಾದರೂ ಅಭ್ಯಾಸಿಸಲು ಹೇಳಿದಾಗ ನಾವು ಅದನ್ನು ಕಾರ್ಯರೂಪಕ್ಕೆ ತರಬೇಕು. ದೇವರು ಖಂಡಿತವಾಗಿಯೂ ಅದನ್ನು ನೆರವೇರಿಸುತ್ತಾರೆ ಎಂದು ನಂಬುತ್ತಾ ಈಗ ದೇವರ ವಾಕ್ಯಗಳಿಗೆ ವಿಧೇಯರಾಗುವವರು ದೇವರ ಮಹಿಮೆಯನ್ನು ಪ್ರಕಟಿಸುತ್ತಾರೆ. ಇಂದು ಈ ಪಾಠವನ್ನು ಮತ್ತೊಮ್ಮೆ ನಮ್ಮ ಹೃದಯಗಳಲ್ಲಿ ಕೆತ್ತಿಕೊಳ್ಳುತ್ತಾ ದೇವರು ನಮಗೆ ಕೊಡುವ ಎಲ್ಲಾ ವಾಕ್ಯಗಳಲ್ಲಿ ಅವರ ಚಿತ್ತವಿದೆ ಎಂದು ಯೋಚಿಸೋಣ. ಮಾನವ ಕುಲದ ರಕ್ಷಣೆಗಾಗಿ ದೇವರು ತನ್ನ ಚಿತ್ತವನ್ನು ನಮಗೆ ತೋರಿಸುತ್ತಲೇ ಇರುತ್ತಾರೆ. ನಮ್ಮ ನಂಬಿಕೆ ಚಿಕ್ಕದಾಗಿದ್ದರೆ ಚಿಕ್ಕ ವಿಷಯಗಳನ್ನು ತೋರಿಸುತ್ತಾರೆ, ಅದು ದೊಡ್ಡದಾಗಿದ್ದರೆ ದೊಡ್ಡ ವಿಷಯಗಳನ್ನು ತೋರಿಸುತ್ತಾರೆ. ನಮ್ಮ ನಂಬಿಕೆ ದೃಢವಾಗಿದ್ದರೆ ಖಚಿತವಾದ ವಿಷಯಗಳನ್ನು ತೋರಿಸುತ್ತಾರೆ. ನಮಗೆ ಅನುಮಾನವಿದ್ದರೆ ಅಂತಹ ವಿಷಯಗಳನ್ನೇ ತೋರಿಸುತ್ತಾರೆ. ಈ ದಿನದವರೆಗೂ ನಾವು ಇದನ್ನು ಅನುಭವಿಸಿದ್ದೇವೆ. ನಂಬಿಕೆಯ ಲೋಕವು ಈ ರೀತಿಯಾಗಿದೆ ಎಂದು ನೆನಪಿಸಿಕೊಳ್ಳುತ್ತಾ ದೇವರ ಚಿತ್ತವನ್ನು ನಡೆಸಿದ ಆದಿಸಭೆಯ ಕುರಿತು ಒಂದೆರಡು ವಿಷಯಗಳನ್ನು ನೋಡೋಣ. 더 찾아보고 마치도록 합시다. ಲೂಕನ ಸುವಾರ್ತೆ ಅಧ್ಯಾಯ 5 ವಚನ 1ಕ್ಕೆ ಹೋಗೋಣ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು
ಗೆನೆಜರತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಸೀಮೋನನ ಪಾಲುಗಾರರಿಗಿಂತ ಜೆಬೆದಾಯನ ಮಕ್ಕಳಾದ ಯಾಕೋಬ, ಯೋಹಾನರು ಹಾಗೆಯೇ ವಿಸ್ಮಯಪಟ್ಟರು. ಯೇಸು ಸೀಮೋನಿಗೆ, ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಒಂದು ವಿಧೇಯತೆಯ ಕ್ರಿಯೆಯ ಮೂಲಕ ದೇವರು ಅವರಿಗೆ ಈ ಅದ್ಭುತ ಫಲಿತಾಂಶವನ್ನು ತೋರಿಸಿದರು ಅಲ್ಲವೇ? ಇಂದು ಜೀವಿಸುತ್ತಿರುವ ಜನರು ತಮಗೆ ಅನುಭವವಾದ ವಿಷಯಗಳ ಮೂಲಕ ಮಾತ್ರ ದೇವರನ್ನು ನೋಡುತ್ತಾರೆ. ಅದು ಬಹಳ ಕರುಣಾಜನಕವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಯಹೂದ್ಯರು ಮತ್ತು ಫರಿಸಾಯರು ತಮ್ಮ ಸ್ವಂತ ಅನುಭವಗಳ ಜ್ಞಾನದ ಆಧಾರದ ಮೇಲೆ ಯೇಸುವನ್ನು ನೋಡಿದರು. ಆದ್ದರಿಂದಲೇ ಯೋಹನ ಅಧ್ಯಾಯ 10 ವಚನ 30ರಲ್ಲಿ, ನಾನು ದೇವರು ಎಂದು ಯೇಸು ಹೇಳಿದಾಗ ಅವರನ್ನು ಕೊಲ್ಲಲು ಜನರು ಕಲ್ಲುಗಳನ್ನು ಎತ್ತಿಕೊಂಡರು. ಎಷ್ಟಾದರೂ ಪೇತ್ರನು ಯೇಸುವನ್ನು ನಂಬಿಕೆಯಿಂದ ನೋಡಿದನು. ಯೇಸು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಾಗ ಅವನು ಏನೆಂದು ಹೇಳಿದನು, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ, ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂದನು. ಅವನು ಯೇಸುವಿನ ವಾಕ್ಯಗಳಿಗೆ ಸಂಪೂರ್ಣವಾಗಿ ವಿಧೇಯತೆಯ ಜೀವನವನ್ನು ಜೀವಿಸುತ್ತಿದ್ದನು ಅಲ್ಲವೇ? ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಬಲೆಗಳನ್ನು ಹಾಕಲು ಹೇಳಿದಾಗ ಅವನು ರಾತ್ರಿಯೆಲ್ಲ ಪ್ರಯಾಸ ಪಟ್ಟು ಬಹಳ ದಣಿದಿದ್ದರು. ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಎಂದು ಹೇಳಿದನು. ಒಂದು ವಿಧೇಯತೆಯ ಕ್ರಿಯೆಯಿಂದ ಅಂತಹ ಅದ್ಭುತ ಫಲಿತಾಂಶ ಹೊರಬಂದಿತ್ತು. ಆ ಘಟನೆಯನ್ನು ಸತ್ಯವೇದದಲ್ಲಿ ಏಕೆ ಬರೆಯಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ತಂದೆಯ ಕಾಲದಲ್ಲಿ ಅಬ್ರಹಾಮ ಮತ್ತು ನೋಹನಂತಹ ವಿಧೇಯ ಜನರಿದ್ದರು. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ನನಗೆ ಈ ಸಾಲು ಬಹಳ ಇಷ್ಟ. ಅವನು ಆನೆಗಳನ್ನು ನಾವೆಯೊಳಗೆ ಹೇಗೆ ತರಲು ಸಾಧ್ಯ? ಉಗ್ರ ಸಿಂಹಗಳು ಮತ್ತು ಚಿರತೆಗಳ ಬಗ್ಗೆ ಏನಾಗಿದೆ? ದೇವರು ಆಜ್ಞಾಪಿಸಿದಂತೆ ಅವನು ವಿಧೇಯತೆಯಿಂದ ಎಲ್ಲವನ್ನೂ ಮಾಡಿದನು. ಆದಿಕಾಂಡ ಅಧ್ಯಾಯ 22ರಲ್ಲಿ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನು ಮೊರಿಯ ದೇಶದಲ್ಲಿರುವ ಬೆಟ್ಟದ ಮೇಲೆ ಯಜ್ಞ ಬಲಿಯಾಗಿ ಅರ್ಪಿಸಬೇಕಿತ್ತು. ಅವರೆಲ್ಲರೂ ನಿಜವಾಗಿಯೂ ಮಹಾನ್ ಜನರು. ಅವರಿಗೆ ದೇವರಲ್ಲಿ ನಂಬಿಕೆ ಇಲ್ಲದಿದ್ದರೆ ಆ ಸಂದರ್ಭಗಳಲ್ಲಿ ದೇವರಿಗೆ ವಿಧೇಯರಾಗಲು ಸಾಧ್ಯವಾಗುತ್ತಿತ್ತಾ? ಅಬ್ರಹಾಮನಿಗೆ ನಂಬಿಕೆ ಇಲ್ಲದಿದ್ದರೆ ಅವನು, ದೇವರೇ, ನನಗೆ 100ನೇ ವಯಸ್ಸಿನಲ್ಲಿ ಹುಟ್ಟಿದ ಮಗನ ಬದಲು ಮೊರಿಯಾದಲ್ಲಿ 100 ಕುರಿಗಳನ್ನು ಬಲಿ ಕೊಡಬಹುದೇ ಎಂದು ಅವನು ಇನ್ನೊಂದು ಸಲಹೆಯನ್ನು ಕೊಡಬಹುದಿತ್ತು. ಅವನು ಹಾಗೆ ಹೇಳಿದ್ದರೆ ಅಂದಿನಿಂದ ಅಬ್ರಹಾಮನು ಯಾವ ರೀತಿಯ ಜೀವನ ಜೀವಿಸುತ್ತಿದ್ದನು ಎಂದು ನಿಮಗನಿಸುತ್ತದೆ? ಅವನು ದೇವರಲ್ಲಿ ನಂಬಿಕೆಯ ಜೀವನವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತಿತ್ತಾ? ಖಂಡಿತ ಇಲ್ಲ. ಅಬ್ರಹಾಮನ ವಿಧೇಯತೆಯ ಅಗಾಧತೆಯನ್ನು ನೋಡಿದಾಗ ಅವನ ನಂಬಿಕೆ ಎಷ್ಟು ದೊಡ್ಡದು ಎಂದು ನಾವು ನೋಡಬಹುದು. ಬೇರೆ ಯಾವುದೇ ದೊಡ್ಡ ಕಾರಣದಿಂದ ನೋಹನು ಮಹಾನ್ ವ್ಯಕ್ತಿ ಎಂದು ಪರಿಗಣಿಸಲ್ಪಡಲಿಲ್ಲ. ಆದರೆ ದೀರ್ಘಕಾಲದವರೆಗೆ ಅವನು ಬಿಟ್ಟುಕೊಡದೆ ದೇವರ ವಾಕ್ಯಗಳನ್ನು ಪಾಲಿಸಿದರಿಂದ ಅವನನ್ನು ಮಹಾನ್ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ. ಅವನ ವಿಧೇಯತೆಯ ಅಗಾಧತೆಯು ಅವನ ನಂಬಿಕೆ ಎಷ್ಟು ದೊಡ್ಡದು ಎಂದು ಹೇಳುತ್ತದೆ. ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ವಿಧೇಯತೆಯ ಜೀವನವನ್ನು ಜೀವಿಸಿದಾಗ ನಾವು ಸಹ ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು. ಇದನ್ನು 2 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ದೃಢಪಡಿಸಿಕೊಳ್ಳೋಣ. 2 ಕೊರಿಂಥದವರಿಗೆ ಅಧ್ಯಾಯ 10.
ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ. ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಳಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. 우리 시온의 ದೇವರ ದೃಷ್ಟಿಯಲ್ಲಿ ಚಿಯೋನಿನ ಎಲ್ಲಾ ಮಕ್ಕಳ ಆಧ್ಯಾತ್ಮಿಕ ಸ್ಥಾನ ಮತ್ತು ನಂಬಿಕೆಯು ದೊಡ್ಡದಾಗಿ ಬೆಳೆಯಬೇಕು. 이렇게 커졌구나. 우리 믿음이 ನಂಬಿಕೆಯ ಲೋಕವು ಅಗೋಚರವಾಗಿದೆ. ಹಾಗಾದರೆ ನಮ್ಮ ನಂಬಿಕೆ ಬೆಳೆದಿದೆಯೇ ಎಂದು ಹೇಗೆ ತಿಳಿಯಬಹುದು? ದೇವರು ನಮ್ಮ ನಂಬಿಕೆಯನ್ನು ವಿಧೇಯತೆಯ ಮಾಪಕದೊಂದಿಗೆ ಮಾತ್ರ ಅಳೆಯುತ್ತಾರೆ. 하나님께서는 재고 계십니다. 너희의 ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೆ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ನಮ್ಮ ನಂಬಿಕೆಯು ಇನ್ನೂ ಪರಿಪೂರ್ಣವಾಗದಿರುವ ಕಾರಣ ನಾವು ಇನ್ನೂ ಇಲ್ಲೇ ಇದ್ದೇವೆ. 이 시온에서 ಈ ಚಿಯೋನಿನಲ್ಲಿ ಹೊಸ ಒಡಂಬಡಿಕೆಯ ಸುವಾರ್ತೆಯ ಸತ್ಯದಲ್ಲಿ ಉಳಿಯಲು ನಮ್ಮನ್ನು ತಂದೆ ಮತ್ತು ತಾಯಿ ಮುನ್ನಡೆಸುತ್ತಾರೆ. ಕುರಿಮರಿ ನಮ್ಮನ್ನು ಮುನ್ನಡೆಸಿದಲೆಲ್ಲ, ಆತ್ಮನು ಮತ್ತು ಮದಲಗಿತ್ತಿಯು ನಮ್ಮನ್ನು ಮುನ್ನಡೆಸಿದಲೆಲ್ಲ, ನಾವು ದೇವರು ನನ್ನ ಆತ್ಮಕ್ಕಾಗಿ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ವಿಧೇಯರಾಗಲು ದೇವರು ನನಗೆ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ಎಂದು ಮಾತ್ರ ಯೋಚಿಸಬೇಕು. 생각하셔서 ದೇವರೇ, ನೀವು ನಮ್ಮನ್ನು ಮುನ್ನಡೆಸಿದಂತೆ ನೀವು ನಮಗೆ ಕಲಿಸಿದನೆಲ್ಲ ಮಾಡುತ್ತೇವೆ. ದೇವರು ಆಜ್ಞಾಪಿಸಿದಂತೆ ಅಬ್ರಹಾಮನು ಎಲ್ಲವನ್ನು ಮಾಡಿದನು. ದೇವರು ಆಜ್ಞಾಪಿಸಿದಂತೆ ನೋಹನು ಎಲ್ಲವನ್ನು ಮಾಡಿದನು. ಇಂದು ಎಲ್ಲಾ ಚಿಯೋನಿನ ಸದಸ್ಯರು ದೇವರು ಆಜ್ಞಾಪಿಸಿದಂತೆ ಸಂತೋಷದಿಂದ ಎಲ್ಲವನ್ನು ಮಾಡಿದ್ದಾರೆ. ಈ ಕೊನೆಯ ಸಾಲು ಸತ್ಯವೇದದಲ್ಲಿ ಬರೆಯಲ್ಪಡುತ್ತದೆ ಎಂದು ನಿರೀಕ್ಷಿಸುತ್ತೇನೆ. ನಾವು ಆತ್ಮಗಳ ಕೊನೆ ದೊಡ್ಡ ಯುದ್ಧದಲ್ಲಿ ಜಯವನ್ನು ಗಳಿಸಿ ಸ್ತ್ರೀಯ ಉಳಿದ ಸಂತಾನದವರಾಗಿ ಪರಲೋಕ ರಾಜ್ಯದಲ್ಲಿ ವೈಭವ ಸ್ವಾಗತವನ್ನು ಸ್ವೀಕರಿಸುವೆವು ಎಂದು ನಿರೀಕ್ಷಿಸುತ್ತೇನೆ. 꼭 되시길 바랍니다. ಇದರ ಮೂಲಕ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.